ನಮಸ್ತೆ ಎಲ್ಲರಿಗೂ. ಇವತ್ತು ದಾಸವಾಳ ಆಯಿತು, ಗುಲಾಬಿ ಆಯಿತು, ಸಾಮಂತಿಗೆ ಆಯಿತು. ನೋಡಿ, ಈ ಕಡೆ ನಾನು ಕರಿಬೇವು, ಆಮೇಲೆ ಶೋ ಗಿಡ, ಆಮೇಲೆ ಕೋಲಿಯರ್ಸ್ ಅಂತಾರಲ್ಲ ಅವೆಲ್ಲ ಇಟ್ಟಿದ್ದೆ. ನಾನು ಕ್ಲೀನ್ ಮಾಡ್ಬೇಕಾರೆ ಅವೆಲ್ಲ ತುಂಬ ಬೆಳೆದ್ಬಿಟ್ಟು, ಜಾಸ್ತಿನೇ ಬೆಳೆದ್ಬಿಟ್ಟು ಅಲ್ಲಿ ಇದಾಗಿದ್ದಾವೆ. ಅವನ್ನೆಲ್ಲ ನಾನು ಪ್ರೂನ್ ಮಾಡ್ಕೊತೀನಿ. ಈಗ ಇದನ್ನು ಇವೆರಡು ಸಾಲು ಕ್ಲೀನ್ ಮಾಡ್ಕೊತೀನಿ. ಆಮೇಲೆ ಕರಿದು ಟಬ್ಗಳಿಗೆ ನಾನು ತೊಂಡೆ ಗಿಡ ಮಾತ್ರ ಬಿಟ್ಬಿಟ್ಟು ಇನ್ನೇನು ಹಾಕಿಲ್ಲ. ಆಮೇಲೆ ಅದರಲ್ಲಿ ಮಣ್ಣೆಲ್ಲ ಕೆಳಗಡೆ ಹೋಗಿದೆಯಲ್ಲ, ನಮ್ಮ ಮನೇಲಿ ಸುಮಾರು ಇದು ಬಟಾಣಿ, ಅವರೆಕಾಯಿ ಅದೆಲ್ಲ ಬಿಡಿಸ್ದಾಗ ಹಾಕಿರೋದೆಲ್ಲ ನಾನು ಒಣಗಿಸಿ ಒಂದು ಬ್ಯಾಗಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅವನ್ನ ಯಾವ್ಯಾವಕ್ಕೆ ಮಣ್ಣು ಖಾಲಿ ಇದ್ದಾವೋ, ಕಮ್ಮಿ ಇದ್ದಾವೋ ಅದಕ್ಕೆ ಹಾಕ್ಬಿಟ್ಟು ನಾನು ಮೇಲೆ ಮಣ್ಣು ಮುಚ್ತೀನಿ. ಯಾಕೆಂದರೆ ಗೊಬ್ಬರ ಆಗುತ್ತೆ ಅನ್ನೋ ಇದಕ್ಕೆ ಅಷ್ಟೇ. ಮಣ್ಣು ಕಮ್ಮಿ ಇರೋದಕ್ಕೆ ಮಾತ್ರ. ಇನ್ನು ಮಿಕ್ಕಿರೋಕ್ಕೆ ಮಣ್ಣೆಲ್ಲ ಲೂಸ್ ಮಾಡಿ ಪ್ರೂನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಣ್ಣಾಗಿರೋ ಎಲೆ ತೆಗೆದು. ನೋಡಿ, ಇದು ಮಾಡಾದ್ಮೇಲೆ ತೋರಿಸ್ತಿರೋದು. ಫಸ್ಟ್ ತೋರಿಸಿದ್ದು ಇದೇ ಸಾಲೆ. ಅವಾಗ ಹೆಂಗಿತ್ತು, ಇವಾಗ ಮಾಡಾದ್ಮೇಲೆ ಹೆಂಗಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಆ ಥರ ಇದ್ದಿದ್ದನ್ನು ನಾನು ಸುಮಾರು ಜಾಸ್ತಿ ಇರೋದೆಲ್ಲ ಪ್ರೂನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದೊಂದು ಪಾಟೂ ಬದಲಾಯಿಸಿದ್ದೀನಿ. ಆ ಕಡೆದು ಈ ಕಡೆ ಒಂದೇ ಥರ ಇರೋ ಗಿಡಗಳ್ನ ಮತ್ತೆ ಒಂದೇ ಕಡೆ ತಂದಿಟ್ಟಿದ್ದೀನಿ. ನೋಡಿ, ಟಬ್ಗಳಲ್ಲಿ ಕೂಡ ತುಂಬ ಇದು ಚೆರ್ರಿ ಟೊಮೊಟೊ ಬೆಳೆದ್ಬಿಟ್ಟಿದ್ವು. ಅದನ್ನೆಲ್ಲ ತೆಗೆದ್ಬಿಟ್ಟೆ ನಾನು. ಹೆಂಗಿದ್ರು ಇವಾಗ ತೆಗಿತೀವಿ, ಅದು ವೇಸ್ಟು. ಅದು ಚೆರ್ರಿ ಟೊಮೊಟೊ ಕೆಳಗಡೆ ಬಿದ್ದುಬಿಡುತ್ತೆ. ಅದು ದಾರ ಕಟ್ಟಿ ಮೇಲೆ ಹಬ್ಸ್ಬೇಕು. ಇವಾಗ ಆ ಥರ ಹಬ್ಸೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ದೊಡ್ಡ ಟಬ್ಬಲ್ಲಿ ಹಾಕಿದಾಗ ಅವೆಲ್ಲ ಗಿಡಗಳು ತುಂಬ ಹೆಲ್ದಿಯಾಗಿ ಬೆಳೀತವೆ. ಅದರಿಂದ ಇವಾಗ ವಿಧಿ ಇಲ್ಲದೇ ಅವನ್ನ ತೆಗೆದಿದ್ದೀನಿ ನಾನು. ನೋಡಿ, ಇದು ಚೇಪೆಕಾಯಿ ಗಿಡ. ನಾನು ಬೀಜದಿಂದ ಬಂದಿರೋ ಗಿಡಕ್ಕೆ ಕಸಿ ಕಟ್ಟಿ ಊರಿಗೆ ಹೋಗೋ ಮುಂದ್ಗಡೆ ರಿಪಾರ್ಟ್ ಮಾಡಿ ಹೋಗಿದ್ದೆ. ಅದು ಚೆನ್ನಾಗಿ ಚಿಗುರ್ತಾ ಇದೆ. ಅದರಲ್ಲಿ ಕೆಳಗಡೆ ಬಂದಿರೋ ಬ್ರಾಂಚಸ್ ಎಲ್ಲ ಕಟ್ ಮಾಡಿದ್ದೀನಿ. ಕೆಳಗಡೆ ಬ್ರಾಂಚಸ್ ಕಟ್ ಮಾಡಿದಾಗ ಮೇಲ್ಗಡೆ ಹೈಟಾಗಿ ಬೆಳೆಯುತ್ತೆ ನಮಗೆ. ಇಲ್ಲಾಂದರೆ ಕೆಳಗಡೆ ಬುಷಿಯಾಗಿ ಮಣ್ಣಿನ ಮೇಲೆಲ್ಲ ಎಲೆ ಬೀಳುತ್ತೆ. ಅದರಿಂದ ನಾನು ಕೆಳಗಡೆ ಸ್ವಲ್ಪ ಹೈಟ್ ಬರೋವರೆಗೂ ಬೆಳೆಯೋಕ್ಕೆ ಬಿಡೋಲ್ಲ. ನೋಡಿ, ಇಲ್ಲೆಲ್ಲ ನಾನು ಈ ಪಾಟಲ್ಲೂ ಅಷ್ಟೇ ಏನೂ ಮಾಡಿಲ್ಲ. ವೇಸ್ಟೆಲ್ಲ ಹಾಕಿ ಮೇಲೆ ಮಣ್ಣು ಹಾಕಿ ಈ ಥರ ಚಿಕ್ಕ ಚಿಕ್ಕ ಪಾಟು ಇಟ್ಟಿದ್ದೀನಿ. ಎಲ್ಲ ಕೆಲಸ ಆಗೋವರೆಗೂ ನಾನು ಇದೇ ಥರ ಮೇಂಟೈನ್ ಮಾಡ್ತೀನಿ. ಕೆಲಸ ಎಲ್ಲ ಆದಮೇಲೆ ಆಚೆ ಖಾಲಿ ಇರೋ ಪಾಟ್ಗಳಿಗೆ ತರಕಾರಿ ಬೀಜ ಅಥವಾ ಹೂವಿನ ಬೀಜ ನನಗೇನು ಅನಿಸುತ್ತೋ ಅವಕ್ಕೆ ಹಾಕ್ತೀನಿ. ದೊಡ್ಡದ್ರಲ್ಲೆಲ್ಲ ತರಕಾರಿ ಬೀಜನೇ ಹಾಕೋದು. ನೋಡಿ, ಇಲ್ಲಿ ಕೆಲಸ ಮಾಡ್ಕೊಂಡು ಇದೊಂದು ಭಾಗ್ಯಮ್ಮವ್ರು ಕೊಟ್ಟಿದ್ದು. ಅದು ಇನ್ನೂ ರಿಪಾರ್ಟ್ ಮಾಡಿಲ್ಲ. ಯಾವ್ದಾದ್ರು ಪಾಟು ಇವಾಗ ಕ್ಲೀನ್ ಮಾಡ್ಬೇಕಾದ್ರೆ ಸಿಕ್ಕರೆ ಅದರಲ್ಲಿ ಮಾಡ್ತೀನಿ. ರಿಪಾರ್ಟ್ ಮಾಡ್ಕೊಂಡು ಒಂದು ಬೀಜದಿಂದ ಬಂದಿರೋ ಗಿಡನೂ ನಾನು ರಿಪಾರ್ಟ್ ಮಾಡ್ಕೊಂಡೆ. ಯಾಕೆಂದರೆ ಆ ಹೂವು ತೋರಿಸ್ತೀನಿ ನಿಮಗೆ. ಆ ಹೂವು ಬೀಜದಿಂದ ಬಂದಿರೋದು ಅಂತ ಕನ್ಫರ್ಮ್ ಆದಮೇಲೆ ಅದು ಸರಿನೇ ಸುಮಾರು ಈ ಥರ ಬೇಸಿಗೆಗಾಲಲ್ಲಿ ರಿಪಾರ್ಟ್ ಮಾಡಿದಾಗೆ ನಾನು ಕಟಿಂಗ್ ಇಟ್ಟಿದ್ದೆ ಅನಿಸುತ್ತೆ. ಆವಾಗ ಅವು ರೇರು ಬರುತ್ತೆ, ಹೋಗುತ್ತೆ ಅಂತ ಇಟ್ಟಿದ್ದು ಬಂದಿದ್ದಾವೆ. ಅದು ಹೂವು ಬರೋವರೆಗೂ ನನಗೆ ಗೊತ್ತಾಗಿರಲಿಲ್ಲ. ಇವಾಗ ಒಂದು ಬಂದಿದೆ. ಅದು ಇನ್ನೂ 2 ಬರಬೇಕು. 3 ಗಿಡ ಇತ್ತು ಅಂತ ಹೇಳಿದ್ನಲ್ವ. 3 ಗಿಡದಲ್ಲಿ ಒಂದು ಬಂದಿದೆ. ನೋಡೋಣ ಕಟಿಂಗು ಯಾವುದು ಬೀಜದಿಂದ ಬಂದಿರೋದು ಹೋಯ್ತು ಅಂತಲೂ ನಾನು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ, ಹೂವು ನೋಡಿಸ್ಬಿಟ್ಟು. ಆ ಹೂವು ಇನ್ನೂ ಬಂದಿಲ್ಲ. ಬೇರೆ ಇನ್ನೊಂದು ಬಂದಿದೆ, ಅದನ್ನು ತೋರಿಸ್ತೀನಿ ನಿಮಗೆ. ಆಮೇಲೆ ನೋಡಿ, ಇಲ್ಲಿ ಡಿಸೆಂಬರ್ ಹೂವು ಎಲ್ಲ ಹಾರ್ಡ್ ಪ್ರೂನ್ ಮಾಡ್ಕೊಂಡಿದ್ದೀನಿ ನಾನು. ತುಂಬ ಜಾಸ್ತಿ ಬೆಳೆದ್ಬಿಟ್ಟಿದ್ವು. ಆಮೇಲೆ ಇವಾಗ ಹೂವು ಸ್ವಲ್ಪ ಕಮ್ಮಿನೇ ಆದವು ಅವು. ಅದರಿಂದ ಅಂಥವೆಲ್ಲ ಹಾರ್ಡ್ ಪ್ರೂನಿಂಗ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಕಟಿಂಗಿಂದ ಬೆಳೆಸ್ಬಿಟ್ಟು 2 ಗಿಡ ಮಾಡ್ಕೊಂಡಿದ್ದೀನಿ ನಾನು. ರೇರ್ ಗಿಡ ಎಲ್ಲ ಅದೇ ಥರ 2 ಗಿಡ ಮಾಡ್ಕೊಳ್ತೀನಿ. ಒಂದು ಕಟಿಂಗ್ ಇಟ್ಬಿಟ್ಟು ಬರುತ್ತೋ ಇಲ್ಲೋ ಅಂತ ಟೆಸ್ಟ್ ಮಾಡಿಬಿಟ್ಟು ಅದು ಬಂದರೆ ಅದು 2 ಗಿಡ ಇಟ್ಕೊಂಡಿರ್ತೀನಿ. ನೋಡಿ, ಇಲ್ಲಿ ಇದು ಧರ್ಮಕೋಲ್ ಬಾಕ್ಸಲ್ಲಿ ಹಾಗಲಕಾಯಿ ಬಳ್ಳಿ ಇದೆ. ಅದನ್ನು ಹಂಗೆ ಬಿಟ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ. ಅದರಲ್ಲಂತೂ ತುಂಬ ಎರೆಹುಳ ಇದೆ. ಇದು ಆಪಿ ಆವಾಗ ಕಾಂಪೌಂಡ್ ಪಕ್ಕ ಆ ಕಡೆ ತಂತಿ ಇಟ್ಟಿದಾಗ ಹಾಳು ಮಾಡಿಬಿಟ್ಟಿತ್ತು. ಇಲ್ಲಾಂದರೆ ತುಂಬ ದೊಡ್ಡದಾಗಿ ಬೆಳೆದಿತ್ತು. ನೋಡಿ, ಇವೆರಡು ಪಾಟಲ್ಲಿ ಮಣ್ಣು ಜಾಸ್ತಿ ಇದೆ. ಮಣ್ಣು ಇರಲಿಲ್ಲ. ಪಕ್ಕದ ಪಾಟ್ ನೋಡಿಸ್ತೀನಿ. ಆ ಥರ ಇತ್ತದು. ನೋಡಿ, ಆ ಕಡೆ ಇತ್ತಲ್ಲ, ಆ ಥರ ಇತ್ತು. ಇದರಲ್ಲಿ ನಾನು ಜಾಸ್ತಿ ವೇಸ್ಟ್ ಹಾಕಿದ್ದೀನಿ. ನೋಡಿ, ಆ ಥರ ಇತ್ತು. ಅದರಲ್ಲಿ ವೇಸ್ಟೆಲ್ಲ ಹಾಕಿ ನಾನು ಈ ಥರ ಫುಲ್ಲು ಫಿಲಪ್ ಮಾಡಿದ್ದೀನಿ. ಯಾಕೆಂದರೆ ಇದು ಅರಿಶಿನಕ್ಕೆ ನನಗೆ ಬೇಕು ಆ ಟಬ್ಗಳು. ಯಾವಾಗಲೂ ಅರಿಶಿನ ಬೆಳೆಸ್ಬೇಕಾದ್ರೆ ನಾನು ಅರಿಶಿನ ಇಡೋಷ್ಟೊತ್ತಿಗೆ 3 ತಿಂಗಳಿಗೆ ಯಾವ್ದಾದ್ರು ತರಕಾರಿ ಹಾಕ್ತಾಯಿದ್ದೆ. ಈ ಸರಿ ಹಾಕಲಿಲ್ಲ. ಸರಿ ಗೊಬ್ಬರನ ಆಗುತ್ತೆ ಅಂತ ಇದು ಮಾಡಿದ್ದೀನಿ. ಇದೊಂದು ಮಾತ್ರ ಪ್ರೂನ್ ಮಾಡ್ಕೊಂಡಿಲ್ಲ. ದಾಸವಾಳ ಎಲ್ಲ ಮಾಡ್ಕೊತೀನಿ. ಈ ಸೈಡ್ ಬಂದಾಗ ಅದನ್ನು ಮಾಡಿಬಿಡ್ತೀನಿ. ಅದೊಂದು ಇಡೋಕ್ಕೆ ಹೋಗಲ್ಲ. ಇವಾಗ ಮೊಗ್ಗು ಹೂವು ಬರ್ತಾಯಿತ್ತು ಅಂತ ಇಟ್ಟೆ. ಆಮೇಲೆ ಆ ಸೈಡ್ ಹೋದಾಗ ಅದೆಷ್ಟೇ ಮೊಗ್ಗಿರಲಿ ಏನೇ ಇರಲಿ
ಸ್ವಲ್ಪ ಪ್ರೂನ್ ಮಾಡ್ಕೊಂಬಿಡ್ತೀನಿ. ಆವಾಗ ಎಲ್ಲ ದಾಸವಾಳನೂ ಪ್ರೂನ್ ಮಾಡ್ದಂಗೆ ಆಗೋಗುತ್ತೆ ನನಗೆ. ಈ ಥರ ಒಂದೊಂದೇ ಕೆಲಸ ಮಾಡ್ತೀನಿ. ಒಂದೊಂದು ವಿಡಿಯೋದಲ್ಲಿ ನಿಮ್ಗೆ 2 ದಿನದ ಕೆಲಸದ್ದು ತೋರಿಸ್ತಾ ಇರೋದು ನಾನು. 2 ದಿನ ಮಾಡಿರೋ ಕೆಲಸ ಕಂಪ್ಲೀಟ್ ಆದಮೇಲೆ ಎಡಿಟ್ ಮಾಡಿ ನಿಮ್ಗೆ ಹಾಕ್ತಾಯಿರೋದು. ನೋಡಿ, ಇದು ಭಾನುವಾರ ನಾವೆಲ್ಲ ಕ್ಲೀನ್ ಆದಮೇಲೆ ಒಂದು ಸರಿ ನೀರು ಹಾಕ್ಬೇಕಾರೆ ಮೇಲೆ ಸ್ಪ್ರೇನೂ ಮಾಡ್ತೀವಿ ಅಂತ ಹೇಳಿದ್ದೀನಿ. ಡೈಲಿ ಸ್ಪ್ರೇ ಮಾಡ್ತೀವಿ, ಇಲ್ಲಾಂದ್ರೆ ಧೂಳು ಜಾಸ್ತಿ ಆಗುತ್ತೆ ಅಂತ. ಅದು ಒಂದು ಕಾರಣ. ಇನ್ನು ಮುಂದೆ ಬೇಸಿಗೆ ಬರುತ್ತಲ್ವ, ಬೇಸಿಗೆ ಬಂದಾಗ್ಲೂ ನಾವು ಈ ಥರ ಗಿಡದ ಎಲೆಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಬೇಸಿಗೆಯಲ್ಲಿ ಗಿಡಗಳು ಚೆನ್ನಾಗಿ ಇರುತ್ತೆ, ಒಣಗಲ್ಲ ಬೇಗ. ಆ ಥರ ನೀವು ಮಾಡ್ಕೊಳ್ಳಿ. ಮುಂದೆ ಬೇಸಿಗೆ ಬಂದಾಗ ಸಾಯಂಕಾಲದ ಹೊತ್ತು ಸ್ಪ್ರೇ ಮಾಡಿದ್ರೆ ಒಳ್ಳೆಯದು. ನಾನು ಹೋದ ವರ್ಷ ತೋರಿಸಿದ್ದೀನಿ ಸಾಯಂಕಾಲದ ಹೊತ್ತು ಸ್ಪ್ರೇ ಮಾಡೋದು. ನೋಡಿ, ಅಲ್ಲಿಂದ ಇಲ್ಲೇವರೆಗೂ ಕ್ಲೀನ್ ಆದಂಗೆ ಆಯಿತು. ಬಳೆ ಗಿಡ ಐತಲ್ಲ, ಅಲ್ಲಿವರೆಗೂ ಕ್ಲೀನ್ ಆಯಿತು. ಇನ್ನು ಆ ಕಡೆ ಸ್ವಲ್ಪ ಇದೆ, ತೋರಿಸ್ತೀನಿ ನಿಮಗೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅದೆಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಆದಮೇಲೆ ಅದನ್ನು ನಿಮಗೂ ಶೇರ್ ಮಾಡ್ತೀನಿ. ನೋಡಿ, ಪ್ರೂನ್ ಮಾಡಿರೋದು ಇಲ್ಲೆಲ್ಲ ಬೋರ್ಡ್ ನಿಮಗೆ ಕಾಣಿಸ್ತಾ ಇರ್ಬೋದು, ಎಲ್ಲ ಕಡ್ಡಿ ಥರ. ಇನ್ನೊಂದು ವಾರ 10 ದಿನ ಹೋದರೆ ಅವೆಲ್ಲ ಚಿಗುರ್ಬಿಟ್ಟು ಚೆನ್ನಾಗಿ ಆಗ್ತವೆ. ಆ ಚಿಗುರಿದ ಮೇಲೂ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ದಾಸವಾಳದ ಗಿಡ, ಆಮೇಲೆ ಗಾರ್ಡನ್ ನಾನು ಅಪ್ಡೇಟು ಯಾವ ಥರ ಪ್ರೂನ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಮುಂದೆ ನೆಕ್ಸ್ಟ್ ಯಾವ ಥರ ಬೆಳೀತಾ ಇದೆ ಅನ್ನೋದು ತೋರಿಸ್ತಾ ಇರ್ತೀನಿ. ಅದರಿಂದ ವಿಡಿಯೋ ಪೂರ್ತಿ ನೋಡಿ ನೀವು ಕಂಟಿನ್ಯೂ ಮಾಡ್ಕೊಂಡ್ರೆ ಗಾರ್ಡನ್ ಬೆಳ್ಸೋಕ್ಕೆ ತುಂಬ ಈಸಿ ಆಗುತ್ತೆ. ನಾನು ಹೇಳೋ ಟಿಪ್ಸು. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.